ಹಾಯ್ ಹಲೋ, ನಾನು ಇವತ್ತು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ, ಸೊ ಡೈರೆಕ್ಟ್ ಬ್ಲಾಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಅಣ್ಣನ ಮನೇಲಿ ಪಿತೃಪಕ್ಷ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಕರೆದಿದ್ರು, ಹೋಗಿದ್ವಿ. ನನ್ನ ಮಗನ ಕರ್ಕೊಂಡೋಗಿಲ್ಲ, ಅವ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು. ಸೊ ಹೋದೆ, ಅವ್ರು ಒಬ್ಬಟ್ಟು ಮಾಡಿಟ್ಟಿದ್ರು. ಅಷ್ಟರಲ್ಲಿ ನಾನು ವಡೆ ಮಾಡ್ತೀನಿ ಅಂದ್ಬಿಟ್ಟು ಹೆಲ್ಪ್ ಮಾಡೋಕ್ಕೆ ಕೂತ್ಕೊಂಡೆ. ಒಂದು ಕಡೆ ಬೋಟಿ ಫ್ರೈಗೆ ರೆಡಿ ಮಾಡ್ತಾ ಇದ್ದಾರೆ. ಇವ್ರು ಬಂದವ್ರ ತಂಗಿ ಮಗಳು ಧ್ವನಿಕಾ ಅಂತ, ಅವ್ರ ಅಮ್ಮ ಬಂದಿದ್ದರು ಮತ್ತು ಅವ್ರ ತಮ್ಮನ ಹೆಂಡ್ತಿನೂ ಬಂದಿದ್ದರು. ಸೊ ಅವ್ರು ನೈಟಿ ಹಾಕ್ಕೊಂಡಿದ್ರು, ಹಾಗಾಗಿ ನನ್ನನ್ನು ಹಿಡಿಬೇಡಿ ಅಂತ ಹೇಳಿದ್ರು. ಹಾಗಾಗಿ ಜಾಸ್ತಿ ಶೂಟ್ ಮಾಡಿಲ್ಲ ಅವ್ರನ್ನ. ನಾವು ಬೇಗ ಹೋಗಿ, ನನಗೂ ಹುಷಾರಿರಲಿಲ್ಲ, ಆ್ಯಕ್ಚುಲಿ ಇನ್ನೂ ಹುಷಾರಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ಮಗನ ಕೋಲ್ಡ್ ಆಗ್ಬಿಟ್ಟು ಅವನಿಂದ ನನಗೂ ಟ್ರಾನ್ಸ್ಫರ್ ಆಗ್ಬಿಟ್ಟೈತೆ ಕೋಲ್ಡು. ಹಾಗಾಗಿ ವಾಯ್ಸ್ ಓವರಲ್ಲೂ ಸ್ವಲ್ಪ ಸ್ಟಾಪ್ ಮಾಡಿ ಕೊಡ್ತಾಯಿದ್ದೀನಿ. ಯಾವುದೋ ಒಂದು ಸ್ಟೆಪ್ ಮಾಡ್ತಾ ಅವಳೆ. ಹತ್ರದಿಂದ ಕುಕ್ ಮಾಡಕ್ಕೆ ತೋರಿಸ್ತೀನಿ ಬನ್ನಿ. ನೋಡಿ, ಚಪ್ಸ ಮಮ್ಮಿ, ಚಪ್ಸ ಏನು ಹೇಳು? ಇಲ್ಲ, ಮಟನ್ ಸಾರು ಒಗ್ಗರಣೆ ಮಾಡ್ತಾರೆ. ನಾನು ಈಚೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮುಂದೆ ಎದುರುತ್ತೆ, ಅದಕ್ಕೋಸ್ಕರ ನನಗೆ ಸ್ಮೆಲ್ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸೊ ಇವ್ರ ಮನೇಲಿ ಅಡುಗೆ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಳೊಬ್ಳು ನನ್ನ ತಲೆ ತಿಂತಾಳೆ, ಅಷ್ಟೇ ತಿಂದ. ಸೊ ನೋಡಿ, ಏನಾದರೂ ಹೇಳ್ತೀರಾ ಇದ್ರ ಬಗ್ಗೆ? ಅಭಿಪ್ರಾಯ, ರೆಸಿಪಿ ಇದ್ರ ಬಗ್ಗೆ ನಾನೇನು ಹೇಳಿ, ಎಲ್ಲ ಸ್ಪೈಸಸ್ ಅವರೇ ಹಾಕೊಂಡಿದ್ದಾರೆ, ನಾವು ಬರೀ ಅಲ್ಲಾಡ್ಸೋದು ಅಷ್ಟೇ. ನಾವು ಅಸಿಸ್ಟೆಂಟ್ ಕುಕ್, ಅವ್ರಿಗೆ ಮೇನ್ ಕುಕ್, ಅವರು ಮೇನ್ ಕುಕ್, ಹೆಡ್ ಶೆಫ್. ಅದೊಳ್ಳೆ ವೈಟ್ ಸಾಸ್ ತರ ಇದೆ, ಅದು ಆಲ್ಮೋಸ್ಟ್. ಖಾರದ ಪುಡಿ ಹಾಕಿಲ್ಲ, ಬೋಟಿಗೆ ಖಾರದ ಪುಡಿ ಹಾಕಿ ಕುಗ್ತಿದ್ದಾರೆ. ಅದು ಬರೀ ಮಸಾಲ ಫ್ರೈ ಆಗಿ. ಅಂದ್ರೆ ಬೋಟಿಂದ ಎರಡೆರಡು ತರ ಮಾಡ್ತಾ ಇದಾರ. ಬೋಟಿಗೆ ಅವರೆಕಾಯಿ ಹಾಕಿದ್ರಲ್ಲ, ಅವರೆಕಾಯಿ ಬೇಯ್ಬೇಕು, ಅಲ್ಲಿ ಹಾಕಿರೋದು ಮಸಾಲೆ. ಬೋಟಿನ ಕೂಗಿಸ್ಬೇಕು, ಕೂಗಿಸಿಲ್ಲ ಅಂದ್ರೆ ಅದು ಬೇಯಲ್ಲ. ಮಟನ್ ಪೀಸ್ ಆಯ್ತು. ಮಟನ್ ಪೀಸ್ ಹಾಕ್ತಾ ಇದ್ದಾರೆ. ಹೆಡ್ ಶೆಫ್ ಇಲ್ಲಿ, ಅಸಿಸ್ಟೆಂಟ್ ಎಷ್ಟು ಜನಕ್ಕಾದ್ರೂ ಒದಗ್ಸಕ್ಕಾಗಲ್ಲ. ಸುಮ್ಮನೆ ಶಾಸ್ತ್ರಕ್ಕೆ ಮಾಡಿದೀವಿ ಅಂತ ಅಷ್ಟೇ, ನೀವು ಎಷ್ಟಾರ ಹೊಡೆದು ಮಾಡ್ಕೊಳ್ಳಿ, ಆಗಲ್ಲಪ್ಪ, ಒದಗ್ಸಕ್ಕಾಗಲ್ಲ. ನಮ್ಮ ಅಪ್ಪ ಮಾಡಿ 30-35 kg ಆಗ್ತಾ ಇದ್ದೀವಿ. ಸುಮ್ಮನೆ ನೋಡಕ್ ಮಾತ್ರ ಮಾಂಸ ಹಂಚುವಾಗ್ಲೇ ಗೊತ್ತಾಗದ ಅದ್ರದ್ದು. ಇವ್ರ ಅಸಿಸ್ಟೆಂಟ್ ಅಂದ್ರೆ ಮೊದ್ಲಷ್ಟಿಲ್ಲ. ಇವಾಗ ಮೊದ್ಲಾದ್ರೆ ಡ್ರಿಂಕ್ಸ್ ಮಾಡೋರು ಜಾಸ್ತಿ ಇರೋರು ನೋಡಿ, ಹೊಡೆದಾಟ ಜಾಸ್ತಿ ಆಗೋದು. ಇವಾಗ ಅಷ್ಟಿಲ್ಲ. ಮಾಂಸಕ್ಕೆ ಕಿತ್ತಾಡೋದು. ನಂಗೆ ಕೊಡ್ಲಿಲ್ಲ, ಎಣ್ಣೆ ಹೊಡಿವಾಗ ಕೊಡ್ಲಿಲ್ಲ, ನಂಗೆ ಕೊಡ್ಲಿಲ್ಲ. ಹೌದಾ? ಇವಾಗ ಯಾರಿಲ್ಲ. ಫ್ಯಾಷನ್ ಮಟನ್. ಹೌದು, ಮಾಂಸಕ್ಕೆ ಫ್ಯಾಷನ್ ಮಟನ್ ಅಲ್ವಮ್ಮ? ಫ್ಯಾಷನ್ಗೆ ತಿನ್ನೋದು. ಇವಾಗೆಲ್ಲ ಡಯಟ್ ಮೇಂಟೈನ್ ಮಾಡ್ತಾರಲ್ವ, ಎಷ್ಟು ಬೇಕು ಅಷ್ಟೇ ತಿನ್ನೋದು. ನೀವ್ ಹಾಕುದ್ರು ತಿನ್ನಲ್ಲ. ಇವಾಗ ಜನ ಡಯಟ್ ಮಾಡ್ತಾರೆ. ಡಯಟ್ ನಾವು ತಿನ್ನಲ್ಲ, ಬೇಡ. ಡಯಟ್ ಕೊಲೆಸ್ಟ್ರಾಲ್ ಇರುತ್ತೆ ಅಲ್ಲಡಿ ಶೆಫ್ ಮಾತಾಡ್ತಾರೆ. ಸೌತೆಕಾಯಿ ಈರುಳ್ಳಿ ಕೊಡಿ, ಎಕ್ಸ್ಟ್ರಾ ತಿಂದು ಹೊಟ್ಟೈತಾರೆ. ಮಾಂಸ ಮಾತ್ರ ಬೇಡಪ್ಪ ಅಂತಾರೆ. ನೀವು ಒಂದ್ ಮರಿ ಹೊಡೆದಿದ್ರ ಸಿಟಿಗೆ ಒಂದ್ ಮರಿ ಹೊಡೆದಿದ್ರ? ನಾವು 3 ಮರಿ ದೇವ್ರ ಮುಂದೆ ಹೊಂದ್ಕೋದಿದ್ದು. 2 kg ಗುಡ್ಡಪ್ಪ ಅವ್ರಿಗೆಲ್ಲ ಮಾಡಿ, ಒಳಗೆ ಗುಡ್ಡವ್ರಿಗೆಲ್ಲ ಎಡೆ ಹಾಕ್ಬೇಕು, ಎಡೆ ಹಾಕಿ ಕೊಡ್ಬೇಕು. ಅದೆಲ್ಲ ಮಾಡ್ತೀರಾ ಊಟಕ್ಕೆ? ಹೌದಾ? ಒಳಗ್ ಮಾಡೋದು. ಅಲ್ಲಡಿ, ಅಲ್ಲಿ ಬಂದ್ರು ಮೇನ್ ಶೆಫ್. ಟೇಸ್ಟ್ ಕಾಣಿಸ್ತಾ ಇದ್ರೆ 35 kg ಏನೋ ಈಚೆ 2 ಕುಡಿದು, ಈಚೆಗೆ 2, ಈಚೆಗೆ 2 ಕುಡಿದು 45,000 3 ಮರಿಗೆ. 45,000 ಸಂತಿಗೆಲ್ಲ 2 ಲಕ್ಷ. ಇವಾಗ ಬಂದು ಅಡುಗೆ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ಹಾಗಾಗಿ ಒಳಗಡೆ ಎಡೆ ಇಕ್ಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ನೀಟಾಗೆಲ್ಲ ಕಂಚಲ ಹಾಕಿ ನೆಲ ಎಲ್ಲ ಒರೆಸ್ಕೊಂಡ್ಮೇಲೆ ಹಣ್ಣುಗಳೆಲ್ಲ ವಾಶ್ ಮಾಡಿ ಎಲೆ ಮೇಲೆ ಹಾಕೋಕ್ಕೆ ಒಂದಷ್ಟು ಹಣ್ಣು ಮತ್ತು ಹಾಗೆ ಪೂಜೆಗೆ ಒಂದಷ್ಟು ಹಣ್ಣು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ದೀಪದ ಕಂಬ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ, ನಮ್ಮ ಅಣ್ಣನ ಮಗ ನಾನಿಬ್ಬರು ಸೇರಿಕೊಂಡು. ಸೊ ನನ್ನ ಮಗಳು ವೀಡಿಯೋಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಹಾಗಾಗಿ ಅವ್ರು ಕಾಣಿಸ್ಕೊಂಡಿಲ್ಲ. ಜಾಸ್ತಿ ಲೆಂತ್ ಆಗಬಾರ್ದಲ್ವ, ಎಷ್ಟು ಬೇಕಷ್ಟೇ ವೀಡಿಯೋಗಳನ್ನ ಮಾಡ್ಕೋಬೇಕು. ಹಾಗಾಗಿ ಅವಳು ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ.
ಸೊ ಹೊರಗಡೆ ಒಂದಷ್ಟು ಅಡುಗೆಗಳಿಗೆ ಹೆಲ್ಪ್ ಮಾಡಾದಮೇಲೆ ಇವಾಗ ಒಳಗೆ ಕೂತ್ಕೊಂಡು ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪೂಜೆಗೆ ಏನೇನು ಜೋಡಿಸ್ಬೇಕು ಎಲ್ಲನೂ. ಇನ್ನು ಮತ್ತೆ ಮುದ್ದೆ ಅದು ಇದೆಲ್ಲ ಮಾಡ್ಕೊಳ್ತಾ ಇರ್ತಾರೆ ನಮ್ಮತ್ತಿಗೆ, ಮತ್ತು ಅವ್ರ ತಮ್ಮನ ಹೆಂಡ್ತಿ ಎಲ್ಲ ಬಂದಿದ್ದಾರೆ ಅವರು. ಸೊ ನನಗೆ ನಿನ್ನೆ ಆ್ಯಕ್ಚುಲಿ ಕೋಲ್ಡ್ ಆಗಿಬಿಟ್ಟಿತ್ತು ನನ್ನ ಮಗನಿಂದ. ಅದೊಂಥರ ಅಂಟ್ರೋಗೋ ಥರ ಆಗಿಬಿಡುತ್ತೆ. ಕೋಲ್ಡ್ ಆಗಿಬಿಟ್ರೆ ಒಬ್ರಿಗೆ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ವರ್ಷಕ್ಕೊಂದು ಹಬ್ಬ ಹೋಗ್ದಂಗೆ ಆಗುತ್ತೆ ಅಂದ್ಬಿಟ್ಟು ರಾತ್ರಿನೇ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದೆ. ಹಾಗಾಗಿ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಯಿತು. ಜ್ವರ ಬೇಕಾದ್ರೆ ತಡ್ಕೊಬಿಡ್ಬೋದು. ಈ ಕೋಲ್ಡು ಕಾಫ್ ಆಗಿಬಿಟ್ರಂತೂ ಭಾರಿ ಹಿಂಸೆ ಅದು ಹೋಗ್ಸೋದು. ಹಾಗಾಗಿ ಅದು ಇದ್ದೇ ಇರುತ್ತೆ, ಒಂದು ವೀಕ್ವರೆಗೂ ಕೋಲ್ಡ್ ಹೋಗಲ್ಲ. ಕಫ ಆಗಿಬಿಟ್ರಂತೂ ಇನ್ನೂ ಇರಿಟೇಷನು. ನಾವಿನ್ನ ಮಾತಾಡ್ತಾನೆ ಇಲ್ಲ. ತಿಂಡಿ ಕೊಡ್ತಾನೆ ಅಂತ ಊರಲ್ಲ ಹಿಂಗೆ ಫೈಟ್ ಆಡ್ತೀರಾ? ಎರಡು ಹಾಕೊಡ ಕಣ. ಇನ್ನು ಸ್ವಲ್ಪ ತಗೊಳ್ಳೋ, ಚಿಕನ್ ನೋಡಿ ಜಾಸ್ತಿ ತಗೊಳ್ಳೋ, ಬೇನು ಜಾಸ್ತಿ ಅದೇ ಹಾಕ್ಬೇಕು. ಎಣ್ಣೆ ಹಾಕೋ ಅಂತ ಬೇಬಿ. ಆಮೇಲೆ ಅಣ್ಣ ಕುತ್ಕೊತಾನೆ, ಬಾ ಮಾಡ್ಕೊಳ್ಳುವಂತೆ. ರವೆ ಉಂಡೆ ಇನ್ನೊಂದು ಎತ್ಕೊಳ್ತಿ, ಒಂದೊಂದು ಆ ಕಡೆ ಈ ಕಡೆ ಹೋಗ್ಬೇಕು. ತಿನ್ಬಾರ್ದು. ವಾ ಬೇಬಿ ಮಾಡ್ಬಾರ್ದು. ಬೇಬಿ ಈ ಕಡೆ ಬಾ. ಅಲ್ಲಿ ಪೂಜೆ ಮಾಡ್ಲಿ, ಆಮೇಲೆ ಲಾಸ್ಟ್ ಟೈಮ್ ಇಟ್ಕೋ ಈ ಕಡೆಗೆ. ಏನೇ ತಿಂಡಿ ಮುಗಿತಾ? ಅಂಗಳಿದ್ದ ಇದನ್ನ ಈ ಕಡೆ ಇಟ್ಲೆ, ಆ ಕಡೆನೇ ಇಟ್ಟಿಲ್ಲ. ಆ ಕಡೆ ಒಳಗೆ ಇಟ್ಬಿಡ ಸುಪ್ಪಿ. ಕರೆಕ್ಟಾ? ಪಪ್ಪಾಯಿ ಒಳಗೆ ಒಂದು ಇಟ್ಬಿಡ. ಪಪ್ಪಾಯಿ ಒಳಗೆ ಕಜ್ಜಾಯ, ರವೆ ಉಂಡೆ, ಸಿಕ್ಕಿನ ಉಂಡೆ, ಚಿಕನ್ ಉಂಡೆ, ಎಳ್ಳುಂಡೆ, ಅದು ಕೋಳ್ಬೇಳೆ ಮತ್ತೆ ನಿಪ್ಪಟ್ಟು ಚಕ್ಲಿ ಮಿಕ್ಸು. ಎಲ್ಲಾ ತರ ತಿಂಡಿ ಇಡಬೇಕು. ಪಂಚನಲ್ಲಿ ಕಡೆ ಇಟ್ಟಿಡು, ಆ ಕಡೆಗೆ ಆಮೇಲೆ ಅಲ್ಗೂ ಒಂದೊಂದು ಹಣ್ಣು ಇಟ್ಟು ಸುಪ್ರೀತಣ್ಣ ಈ ಕಡೆ ಇಡಕ್ಕೂ ತಂದೆ ತೋರ್ಸ್ಬಿಡಪ್ಪ. ಈಚೆ ಇದೆ, ಈಚೆ. ಅಯ್ಯೋ ಸೋತ್ಕೊಳತ್ ಕಣ. ಮುಡವ ಪರಬೇಡಿ ಇಷ್ಟೇ. ನಾನು ಇನ್ನೇನ್ ಮಾಡ್ತಾ ಇದ್ದೆ? ನೀನ್ ಕಟ್ ಮಾಡ್ಕೊಂಡು ಸುಪ್ಪಿ ಕಾಯಿ ತೆಗ್ಯಾ. ಅಯ್ಯೋ ಲೈಟ್ ಎತ್ಕೋಬಾ ಸುಪ್ಪಿ. ಇನ್ನೊಂದು ಎಲ್ಲ ನನ್ನ ಪರ್ಸಲ್ಲಿ ತೋರ್ಸ್ಕೊಳ. ಧ್ವನಿ ಕೈಲಿಲ್ಲ, ಈಚೆ ಇದ್ದಾಳೆ. ಬಾ ಅಯ್ಯೋ, ನೀನು ಕುತ್ಕೋಬಾ. ಬರಲ್ಲ ಇವಕ್ಕೆ, ಇಷ್ಟಿಷ್ಟುದ್ದ ಬೆಳೆದಾವೆ. ಒಂದ್ ಅರ್ಶಿನ ಕುಂಕುಮ ತಗೊಳಕ್ ಬರಲ್ಲ. ಏನ್ ಹೆಣ್ಮಕ್ಳು ಅದ್ ಯಾವಾಗ ಕಲ್ತ್ಕತವೋ ಇವೆಲ್ಲ. ಅವಳು ನಾನು ಒಬ್ಳು ಸ್ಪೆಷಲ್ ಅಂತ ತೋರಿಸ್ಕೊಳ್ಳ. ಅದೇ ಅದೇ ಅಲ್ವೇನೆ? ಧ್ವನಿಕ ಕಿವಿಗೆ ಇಕ್ಕೊಬಿಡು. ಹಂಗೆ ಇಟ್ಕೋ ಕಿವಿ. ಹಾ ಹಂಗೆ ಆ ಕಡೆ ಬಂದಿಕ್ತಾವಳು ಇವಳೊಬ್ಳು ಹುಡುಗಿ ಪಾಪ. ಸೊ ಇವಾಗ ಫೈನಲ್ ಎಲ್ಲನೂ ಜೋಡಿಸಿದಾಗಿದೆ. ಇವಾಗ ಧೂಪ ಹಾಕ್ಬಿಟ್ಟು ಗಂಧದ ಕಡ್ಡಿ ಎಲ್ಲ ಬೆಳಗ್ತಾರೆ. ನಮ್ಮ ಅಣ್ಣ ಫಸ್ಟ್ ಪೂಜೆ ಮಾಡ್ತಾರೆ. ಎಲ್ಲನೂ ಜೋಡಿಸಿ ರೆಡಿ ಮಾಡಿಕೊಟ್ರೆ ನಮ್ಮ ಅಣ್ಣ ಬಂದು ಆರಾಮಾಗಿ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾಡೋಕ್ಕಾಗಲ್ವಂತೆ, ಹಾಗಾಗಿ ನಾವೇ ಎಲ್ಲರೂ ಪೂಜೆ ಮಾಡ್ರಿ ಅಂತ ರೆಡಿ ಮಾಡಿ ಕೊಟ್ರಿ. ಸೊ ಒಬ್ಬೊಬ್ರು ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಗಂಗಾ ಮಾಡ್ಬಿಟ್ಟವಳೆ ಹ್ಯಾಪಿ ಬರ್ತಡೇ. ಅದೇನದ ಅಲ್ಲ, ಹ್ಯಾಪಿ ಬರ್ತಡೇ ಪಿತೃಪಕ್ಷ ಮಾಡ್ತಾಳೆ ಇವಳು. ಹೇಳ ಹ್ಯಾಪಿ ಬರ್ತಡೇ ಅಲ್ವೇ? ಹ್ಯಾಪಿ ಪಿತೃಪಕ್ಷ, ಹ್ಯಾಪಿ ಪಿತೃಪಕ್ಷ ಅಂತ ಹೈಲೈಟಿಂಗ್. ಮೂರು ಜನ ನಿಂತಾರೆ ಕಾಯಿ ಹೊಡೆಯಕ್ಕೆ.
ಅದೇ ಹೇಳ್ತಾ ಇರೋದು ಹಂಗ್ ಮಾಡಿ ಅಂತ ಹೇಳಿದ್ರು. ನಮ್ಮ ಅಣ್ಣನ ಬರೀ ಡೈಲಾಗು ಹಂಗೋಡಿ ಹಿಂಗೋಡಿ ಹಿಂಗ್ ಮಾಡ ಹಂಗ್ ಮಾಡ ಹಂಗ್ ಮಾಡಂತ ಕೆಲಸ ಮಾತ್ರ ಮಾಡ. ಹೊಡ್ದಿದ್ದಲ್ಲ ಅದಕ್ಕೆ ಅವಾಗ ಈಗ ಹಾಕ್ಬಿಟ್ಟಿದ್ದೆ. ನಮ್ಮ ಅಣ್ಣ ವರ್ಷಕ್ಕೊಂದ್ ದಿವಸ ಅವ್ರ ಅಪ್ಪ ಅಮ್ಮ ಕೈಯಲ್ಲಿ ಇಟ್ಕೊಂಡು ಕರ್ಪೂರ ಬೆಳಗ್ತಾರೆ. ಏಯ್, ನೀವ್ ಕಡೆ ಇದು ಇದಕ್ಕೆ ಎಲ್ಲರೂ ಹಚ್ಚೋದಕ್ಕೆ ಹಾಕ್ತೀವಿ. ಗ್ರೇಪ್ಸ್ ಅಲ್ಲ ಬೇಬ್ಸ್. ನಮ್ಮನ್ನೆಲ್ಲ ತೆಗಿ ಅಲ್ಲಿ ಕದಲ್ಲ ತೆಗಿ. ಸೊ ಇವಾಗ ಒಬ್ಬೊಬ್ಬರೇ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಮಾಡಾದ್ಮೇಲೆ ನಾವೆಲ್ಲರೂ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಸೊ ನಾನು ಸಪ್ರೇಟಾಗಿ ಹಣ್ಣು ಕಾಯಿ ಹೂವು ಎಲ್ಲನೂ ತೊಗೊಂಡು ನಾನು ಸಪ್ರೇಟಾಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಪೂಜೆ ಸಾಮಾನು ಎತ್ಕೊಂಡೋಗಿ. ಯಾಕೆಂದ್ರೆ ವರ್ಷಕ್ಕೊಂದ್ಸತಿ ಬರೋ ಹಬ್ಬ ಅಲ್ವಾ. ನಾವು ಮದುವೆ ಆದಮೇಲೆ ಏನೇ ಆದರೂ ನಾವು ಬೇರೆ ಮನೆಯವರೇ ಹೆಣ್ಮಕ್ಳು, ಹಾಗಾಗಿ ನಾವು ಸಪ್ರೇಟಾಗಿ ನಮ್ಮ ಮನೆಯಿಂದ ಪೂಜೆ ಸಾಮಾನು ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಳ್ಳೋವಂಥದ್ದು. ನಾನು ಅವಾಗಿಂದನೂ ಮಾಡ್ಕೊಂಡಿರೋವಂಥದ್ದು. ಅವ್ರು ಪೂಜೆ ಮಾಡ್ತಾರಿಲ್ಲ ಅಂತಲ್ಲ, ಅಂದರೂ ನಮ್ಮದು ಸಪ್ರೇಟಾಗಿ ಹಣ್ಣು ಕಾಯಿ ಹೊಡೆದು ಪೂಜೆ ಮಾಡಿದ್ರೇ ನಮಗೂ ಒಂಥರ ಸಮಾಧಾನ. ಹಾಗಾಗಿ ಎತ್ಕೊಂಡು ಹೋಗಿರ್ತೀನಿ. ಸೊ ಎಲ್ಲರೂ ಪೂಜೆ ಆಯಿತು. ಇವಾಗ ಲಾಸ್ಟಲ್ಲಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ದಾರೆ. ಇವಾಗ ಪೂಜೆ ಮಾಡಿ ಒಂದು 20 ನಿಮಿಷ ಈಚೆ ಕಡೆ ವೆಯ್ಟ್ ಮಾಡ್ತೀವಿ, ನಿಧಾನಕ್ಕೆ ಊಟ ಮಾಡ್ಕೊಂಡು ಹೋಗಲಿ ಅಂತ. ಅವ್ರವ್ರ ಮನೇಲಿ ಹೆಂಗೆ ಪಾಲಿಸ್ಕೊಂಬಂದಿರ್ತಾರೆ ಪದ್ಧತಿ, ಆ ಥರ ಮಾಡ್ತಾ ಹೋಗ್ತಾರೆ. ಕೆಲವ್ರು 5 ನಿಮಿಷಕ್ಕೆ ತೆಗಿತಾರೆ, ಕೆಲವ್ರು 10 ನಿಮಿಷಕ್ಕೆ ತೆಗಿತಾರೆ. ಹಾಯ್ ಮಾಡ ಹಾಯ್ ಮಾಡ, ಲೈಟ್ ಆಫ್ ಮಾಡ, ಕಣ್ಣು ಹಾಳಾಗತ್ತೆ. ಹಾಯ್ ಮಾಡ, ಕೂದಲೆಲ್ಲ ಕಣ್ಣಿಗೆ ಇರ್ತದೆ. ಹೇಳು ನಿನ್ನ ಹೆಸರೇನು ಹೇಳು. ಈ ಪಾಪು ಬಂದ್ಬಿಟ್ಟು ನಮ್ಮ ಅತ್ತಿಗೆಯವರ ತಮ್ಮನ ಮಗು ಬಂದಿತ್ತು ಊರಿಂದ. ಸೊ ಹಾಗಾಗಿ ಅದು ಹೊಸೊಬ್ರು ಅಂದ್ಬಿಟ್ಟು ಪಾಪ ಅಳ್ತಾನೆ ಇತ್ತು. ಒಬ್ರು ತಪ್ಪೊಬ್ರು ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ವಿ. ಹೊಸ ಜಾಗ ಅಲ್ವಾ, ಮಕ್ಕಳು ಹೊಂದ್ಕೊಳ್ಳೋದು ತುಂಬ ಕಷ್ಟ. ನಮ್ಮ ಪ್ರತಿಷ್ಠೆ ನೋಡು ಸುಟ್ಟು ಮಾಂಸ ತಿಂತಾಳ ಫಸ್ಟ್ ಟೈಮ್. ಚೆನ್ನಾಗಿತ್ತಾ? ಅವಾಗ ತಿಂದಿದ್ದೆ, ಅತ್ತೆ ತಿನ್ಸಿತ್ತು. ಹೌದಾ? ಚೆನ್ನಾಗಿದೆ. ನಂದು ಅಯ್ಯೋ, ಅವ್ರ ಮಕನೇ ಮುಚ್ಚಿಬಿಟ್ಟೆ. ನಾವು ವಡೆ ತಿಂತಾ ಇದ್ದೀವಿ, ವಡೆ ಎತ್ಕೊಂಡು. ನಾನು ನೋಡಿ ಸುಟ್ಟು ಮಾಂಸ. ಅವಳು ಕ್ಯಾನ್ಸರ್ ಬಂದಿರ ಇದು ಅಂದಿತ್ತು. ಕ್ಯಾನ್ಸರ್ ಆಗಿರೋರ್ಗೆ ತಿಂತಾರಲ್ಲ ಅದನ್ನ ಕೊಡೋ ಅಂತ ಅವಳೆ ಅಂದಿತ್ತು. ಸುಟ್ಟು ಮಾಂಸನ ಇವನ್ ಸುಟ್ಟು ಮಾಂಸ ಎತ್ಕೊತಿದ್ದ. ಅನ್ನ ತಿನ್ಸು, ಹೊಟ್ಟೆ ಹಸಿತೈತೆ ಅವನ್ಗೆ. ಕಜಾಯ ತಿಂತ್ಯಾ? ಕಜಾಯ ತಿಂತ್ಯಾ? ಅಲ್ಲಿ ಬಂದೈತಾ? ಈ ಲೋಫರ್ ನನ್ನ ಮಕ್ಕಳು ಇಬ್ರು ಸೇರ್ಕೊಂಡು ಎಷ್ಟು ಉರ್ತಾವ್ರು ಅಪ್ಪಕ್ವತ್ನ ನೋಡಿದ್ರೆ. ಬಟ್ಟಿ ಗೊಜ್ಜು ನಂಗೆ ಇಷ್ಟ ಆಗ್ತದೆ. ತುಂಬಾ ಚೆನ್ನಾಗಿದೆ. ತಿನ್. ಬಟ್ಟಿ ಗೊಜ್ಜು ತುಂಬಾ ಚೆನ್ನಾಯ್ತಂತೆ. ನೀನ್ ತಿನ್ನ. ನಮ್ಮ ಅಣ್ಣ ಏನೇನು ತಿಂತವ್ರೆ ನೋಡ್ಲೇ ಇಲ್ಲ ನಾನು. ನೋಡ್ಲೇ ಇಲ್ವಾ? ಜಾಸ್ತಿ ತಿಂದಿದ್ದು ಮೊಟ್ಟೆ, ಒಂದ್ ಮೊಟ್ಟೆ ತಿಂದೆ. ಆಮೇಲೆ ಇದು ಸುಟ್ಟು ಮಾಂಸ ತಿಂದೆ. ಮಟನ್ ಪೀಸ್ ನಲ್ಲಿ 1 ಪೀಸ್ ತಿಂದೆ. ಮಟನ್ ಪೀಸ್ ನಲ್ಲಿ 1 ಪೀಸ್ ತಿಂದೆ. ಆಮೇಲೆ ಅದ್ಬಿಟ್ಟು ಇನ್ನೇನು ಟ್ರೈ ಮಾಡಿಲ್ಲ, ಇನ್ನೂ ಟ್ರೈ ಮಾಡ್ಬೇಕು. ಏನು ಉಳಿದಾಗ ಇಲ್ಲ ಅಲ್ಲಿ. ನಾ ಅಷ್ಟು ಟ್ರೈ ಮಾಡಿದ್ದೀನಿ ಎಲ್ಲಾನು. ತುಂಬಾ ಚೆನ್ನಾಗಿದೆ. ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಬೋಟಿ ಗೊಜ್ಜು. ತುಂಬಾ ಚೆನ್ನಾಗಿತ್ತು. ಅವ್ನ ದೇವಸ್ಥಾನಕ್ಕೆ ಹೋಗೋನೆ ಅದಕ್ಕೆ. ಹೌದಮ್ಮ, ದೇವಸ್ಥಾನಕ್ಕೆ. ಪೂಜೆ ಎಲ್ಲ ಆಯ್ತು. ಇವಾಗ ಊಟಕ್ಕೆ ಕೂತಿದ್ದೀವಿ. ನನ್ನ ಮಗನ ದೇವಸ್ಥಾನದಿಂದ ಬಂದ, ಹೋಗಿದ್ದ ದೇವಸ್ಥಾನಕ್ಕೆ ಅಮಾವಾಸ್ಯೆ ಅಂದ್ಬಿಟ್ಟು.
ಸೊ ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಬಂದು ಕರೆಕ್ಟಾಗಿ ಕೂತ್ಕೊಳ್ಳೋ ಟೈಮಲ್ಲಿ ಸುಕೃತ ಬಂದಿದ್ಲು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ. ಅಲ್ಲಿ ಎಡೆಗೆ ಇಕ್ಕಿರ್ತಾರಲ್ಲ ಹಾಗೆ ಅದನ್ನೆಲ್ಲ ಫಸ್ಟೇ ಎಂಜಿಲ್ ಹಾಕೋಕ್ಕೂ ಮುಂಚೆನೇ ಪ್ರಸಾದ ಎಲ್ಲನೂ ಎತ್ತಿ ಅವ್ರ ಮನೆಯವ್ರಿಗೆ ಹಾಕೊಟ್ಬಿಟ್ಟು ಹಾಗೆ ನಾವು ಹಂಗೆ ಕೂತ್ಕೊಂಡ್ವಿ ಅಲ್ಲೇ. ಟೈಮ್ ಬೇರೆ ಆಗಿತ್ತು. ಮಕ್ಕಳು ಹಶು ಅಂತಿದ್ರು. 8 ಗಂಟೆ ಏನೋ ಆಗೋಗಿತ್ತು ಆಲ್ರೆಡಿ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ. ಹಾಗಾಗಿ ಎಲ್ಲರೂ ಒಂದು ಟ್ರಿಪ್ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೆ ಊಟ ಮಾಡೋಕ್ಕೆ. ಸುಕೃತ ನಂಗೆ ವೀಡಿಯೋ ಮಾಡಬೇಡ ಅಂತಿದ್ಲು. ಹಾಗೆ ಊಟ ಎಲ್ಲ ಮುಗಿದ್ಮೇಲೆ ಈಚೆ ನಿಂತ್ಕೊಂಡು ಒಂದಷ್ಟು ಹರಟೆ ಹೊಡಿತಿದ್ವಿ. ಅವಳು ಸುಕೃತಂಗೆ ಈ ಸತಿ ಫೈನಲ್ ಇಯರು, ಆಗ ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತಂತೆ. ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ವಿ. ಅದಕ್ಕೆ ಯಾವ್ದು ಸಿಗುತ್ತೆ ಆ ಜಾಬ್ ಮಾಡ್ತಾಯಿರೋ, ಆಮೇಲೆ ಬೇಕಾದ್ರೆ ಬೇರೆದಕ್ಕೆ ಜಂಪ್ ಆಗಂತೆ 1 ವರ್ಷ ಟ್ರೈನಿಂಗ್ ಆದಮೇಲೆ ಅಂತ ಹೇಳ್ತಾಯಿದ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಮನೇಲೂ ನಿಮ್ಮ ಅಪ್ಪನ ಮನೇಲೆಲ್ಲ ಹಬ್ಬ ಮಾಡಿದರೆ ತಿಳಿಸಿ. ಸೊ ನಮ್ಮ ಮನೇಲಿ ದಸರಾ ಹಬ್ಬಕ್ಕೆ ಎಡೆ ಇಕ್ಕೋದು, ಈ ಹಬ್ಬಕ್ಕಲ್ಲ. ಓಕೆ, ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.